ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೈಟ್ ಆಪ್ಷನ್ಸ್. ನಾನು ಇವತ್ತು 4153 ರುಪೀಸ್ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು 25,700 ಪುಟ್ ಆಪ್ಷನಲ್ಲಿ ಇವತ್ತು ನಾನು ಟ್ರೇಡ್ ಮಾಡಿದ್ದೀನಿ. ಬನ್ನಿ, ಈ ಟ್ರೇಡ್ ಹಿಂದೆ ಇರೋ ಲಾಜಿಕ್ನ ತಿಳಿಸ್ಕೊಡ್ತೀನಿ, ನಾನು ಯಾವ ರೀತಿ ಟ್ರೇಡ್ ಮಾಡಿದೆ ಅಂತ. ಸೊ ನಾನು ಇಲ್ಲಿ ನಿಫ್ಟಿ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ಗೆ ಸ್ವಿಚ್ ಮಾಡಿದ್ದೀನಿ. ಸೊ ಇಲ್ಲಿ ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಒಂದು ರ್ಯಾಲಿನ ಕೂಡ ಕೊಡ್ತು ಮಾರ್ಕೆಟು. ನಾನು ಇಲ್ಲೆಲ್ಲೂ ಎಂಟ್ರ್ ಆಗೋಕ್ಕಾಗಲಿಲ್ಲ. ಸೊ ಮತ್ತೆ ಒಂದು ಬೇರಿಶ್ ಮೊಮೆಂಟಮಿಗೆ ಬಂದಾದಮೇಲೆ 12:30 ರೇಂಜಲ್ಲಿ ಒಂದು ಒಳ್ಳೆ ಸೆಲ್ ಆಫ್ ಕೂಡ ಇತ್ತು ಅಂತಲೇ ಹೇಳ್ಬೋದು. 25,740 ಹತ್ತಿರ ಒಂದೊಳ್ಳೆ ಸಪೋರ್ಟ್ ಕೂಡ ಫಾರ್ಮೇಷನ್ ಆಯಿತು. ಒಂದು ಬಿಕಾಸ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಮತ್ತು ಇನ್ನೊಂದು ಬಯರ್ಸ್ ಕೂಡ ಆ್ಯಕ್ಟಿವೇಟ್ ಆಗಿರ್ತಾರೆ. ಸೊ 2 ಸತಿ ಸಪೋರ್ಟ್ ತೊಗೊಂಡಾಗಾದಮೇಲೆ ಎಕ್ಸಾಕ್ಟ್ಲಿ 1 ಗಂಟೆ 1 ನಿಮಿಷಕ್ಕೆ ನಾನು ಪುಟ್ ಆಪ್ಷನಲ್ಲಿ ಎಂಟ್ರಿನ ತೊಗೊಂಡಿರ್ತೀನಿ. 76 ರುಪೀಸ್ ರೇಂಜಲ್ಲಿ ಪುಟ್ ಆಪ್ಷನಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ. ಬಿಫೋರ್ ಬ್ರೇಕೌಟ್ ನಾನು ತೊಗೊಂಡಿದ್ದೀನಿ. ರೀಸನ್ ಒಂದೇ. ಸೊ 2 ಸತಿ ಸಪೋರ್ಟ್ ತೊಗೊಂಡು ಇಲ್ಲೊಂದು ಗುಡ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೂ ಕೂಡ ನಮ್ಗೆ ಒಳ್ಳೆ ಒಂದು ಸೆಲ್ಲಿಂಗ್ನ ಕಾಣಿಸ್ತು. ನಾನು ಎಂಟ್ರಿ ತೊಗೊಂಡಿದ್ದು ನೆಕ್ಸ್ಟ್ ಮಿನಿಟೇ ಒಂದು ಒಳ್ಳೆ ಫಾಲ್ ಬಂತು ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ 76 ರುಪೀಸ್ ರೇಂಜಲ್ಲಿ ಪುಟ್ ಆಪ್ಷನ್ನ ಬೈ ಮಾಡಿ 97 ರೇಂಜಲ್ಲಿ ನಾನು ಸ್ಕ್ವೇರ್ ಆಫ್ ಮಾಡಿದ್ದೀನಿ. ಸೊ ಟೋಟಲ್ 4153 ರುಪೀಸ್ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ನಾನು ಯೂಶಲಿ ಯಾವಾಗಲೇ ಟ್ರೇಡ್ ಮಾಡಬೇಕಾದ್ರೂ 1:2 ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡ್ತೀನಿ. ಸೊ ಇವತ್ತು ನಾನು 10 ಪಾಯಿಂಟ್ಸ್ನ ರಿಸ್ಕ್ ಮಾಡಿ 20 ಪಾಯಿಂಟ್ಸ್ನ ಗೈನ್ ಮಾಡಿದ್ದೀನಿ. ಸೊ ಇದೇ ಥರ ಎಜುಕೇಷನಲ್ ಕಂಟೆಂಟ್ ಮತ್ತು ಟ್ರೇಡಿಂಗ್ ಟಿಪ್ಸ್ಗಾಗಿ ನಮ್ಮ ಬ್ರೈಟ್ ಆಪ್ಷನ್ಸ್ ಪೇಜ್ನ ಫಾಲೋ ಮಾಡಿ. ಮತ್ತು ಈ ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.